ಒಂದು ಸುದ್ದಿ ಸರ್, ಈ ಸುದ್ದಿ ಇನ್ನೂ ಆನ್ ಏರ್ ಮಾಡಿಲ್ಲ ನಾವು. ನೀರಿನ ಸಮಸ್ಯೆ. ನಮ್ಮ ಕ್ಯಾಮ್ರಾಮ್ಯಾನ್ ಮತ್ತು ರಿಪೋರ್ಟ್ರ್ ಹೋಗಿ ಆ ಸುದ್ದಿಯನ್ನು ಕ್ಯಾಪ್ಚರ್ ಮಾಡ್ತಾಯಿದ್ರು. ಕ್ಯಾಪ್ಚರ್ ಮಾಡಿ ಆಫೀಸಿಗೆ ತಂದು ಅಲ್ಲಿಂದ ನಮ್ಗೆ ಕಳಿಸ್ಬೇಕಷ್ಟೆ. ಅಷ್ಟಕ್ಕೆ ಮೊದಲೇ ಅಧಿಕಾರಿಗಳು ಓಡ್ ಬಂದು ಕೆಲಸ ಮಾಡಿ ಜೈ ಹೋ ಅಂದಿದ್ದಾರೆ. ಪ್ರಾಬ್ಲಮ್ ಬಗ್ಗೆ ಶೂಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ನಾವು ಹೋಗಿ ಆ ಪ್ರಾಬ್ಲಮ್ನ ಬಗ್ಗೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ. ಇನ್ನೂ ಸ್ಟೋರಿ ಆನ್ ಏರ್ ಮಾಡಲಿಲ್ಲ, ನಾವು ಯಾರನ್ನ ತೋರಿಸ್ಲಿಲ್ಲ, ಯಾರಿಗೂ ಬೈಲಿಲ್ಲ, ಯಾರಿಗೂ ಪ್ರಶ್ನೆ ಕೇಳಲಿಲ್ಲ. ಆದರೆ ಅಧಿಕಾರಿಗಳಿಗೆ ಗೊತ್ತಾಯಿತು, ಇನ್ನೇನಾದರೂ ಹೋದರೆ ಫೋಟೋ ಹಾಕಿಬಿಟ್ಟು ಬಹಿರಂಗ ಹರಾಜು ಮಾಡ್ತಾರೆ ಅಂಥೇಳಿ, ಎಲ್ಲಿ ಸುದ್ದಿ ಆಗಿಬಿಡುತ್ತೆ ಅದಕ್ಕಿಂತ ಮೊದಲೇ ಮಾಡಬೇಡ ಅಂತೇಳಿ ಪಟಾಪಟ್ ಬಂದು ರೆಡಿ ಮಾಡಿ ಹೋಗಿದ್ದಾರೆ. ಅವ್ರಿಗೆ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಮೊದಲು ಹೆಂಗಾಯಿತು ಹೆಂಗಿತ್ತು ಎಲ್ಲ ನೋಡ್ಕೊಂಬನ್ನಿ. ಎರಡನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ. ಹಳ್ಳ ಹಿಡಿದಿತ್ತು 2 ನೀರಿನ ಘಟಕಗಳು. ಲಕ್ಷ ಖರ್ಚು, ಎಲ್ಲವೂ ವೇಸ್ಟ್. ಎಸ್, ಅದು ರಾಜ್ಯದ ಎರಡನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ. ಅಲ್ಲಿಗೆ ಪ್ರತಿನಿತ್ಯ ಬೇರೆ ಬೇರೆ ಊರುಗಳಿಂದ ಸಾವಿರಾರು ಜನ ಬರ್ತಾರೆ. ಹಾಗಾಗಿ ಮಹಾನಗರ ಪಾಲಿಕೆಯವರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ನೀರಿನ ಘಟಕ ಸ್ಥಾಪನೆ ಮಾಡಿತ್ತು. ಆದ್ರೆ ನಿರ್ವಹಣೆ ಇಲ್ಲದೆ ನೀರು ಬರದೆ ಪ್ರಯಾಣಿಕರು ಕುಡಿಯುವ ನೀರಿಗೆ ಪರದಾಡುತ್ತಿದ್ರು. 2 ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದೆ. ಆದರೆ 2 ಸಹ ಕೆಟ್ಟು ನಿಂತು ಸುಮಾರು ತಿಂಗಳುಗಳೇ ಆಗಿದೆ. ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ 2 ನೀರಿನ ಘಟಕಗಳಿದ್ದರೂ ಕುಡಿಯುವ ನೀರಿಲ್ಲದೆ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡುತ್ತಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ 2023ರಲ್ಲಿ 2 ಲಕ್ಷ ರೂಪಾಯಿನಂತೆ 2 ನೀರಿನ ಘಟಕಗಳನ್ನು ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಗಿತ್ತು. ಆದರೆ ನೀರಿನ ಘಟಕ ಇದ್ದರೂ ಪ್ರಯಾಣಿಕರಿಗೆ ಕುಡಿಯುವ ನೀರಿಲ್ಲದೆ ಜನ ಹಣ ನೀಡಿ ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾನಗರ ಪಾಲಿಕೆಯ ಹಣ ಪೋಲಾಗುತ್ತಿತ್ತು. ಜೊತೆಗೆ ಜನ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದರು. ಸಮಸ್ಯೆ ಅರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟು ಸುದ್ದಿ ಮಾಡಿಕೊಂಡು ಬಂದಿತ್ತು ಅಷ್ಟೇ. ನೋಡಬಹುದು, ಪ್ರತಿನಿತ್ಯ ಏನು ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕುಡಿಲಿಕ್ಕೆ ಅಂತೇಳಿ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು 2 ಘಟಕಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಆದರೆ 2 ಘಟಕಗಳು ಇವಾಗ ದುರಸ್ತಿಯಾಗಿದೆ. ಕುಡಿಲಿಕ್ಕೆ ನೀರಿಲ್ಲದೆ ಇಲ್ಲಿನ ಜನರು ಏನು ಪ್ರಯಾಣಿಕರು ಬರ್ತಾರೆ, ಅವರು ಪ್ರತಿನಿತ್ಯ ದುಡ್ಡನ್ನು ಕೊಟ್ಟು ಖರೀದಿಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ವರದಿಗೂ ಮುನ್ನ ಎಚ್ಚೆತ್ತ ಮಹಾನಗರ ಪಾಲಿಕೆ. ಇನ್ನು ಕುಡಿಯುವ ನೀರಿನ ಘಟಕದ ಸುದ್ದಿ ಮಾಡಿಕೊಂಡು ಬರ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತರು. ಇನ್ನೇನು ಸುದ್ದಿ ಪ್ರಸಾರ ಆಗಬೇಕು ಅನ್ನೋ ಅಷ್ಟರಲ್ಲಿ ಪಟಾಪಟ್ ಘಟಕ ಸರಿ ಮಾಡಿ ಹೋಗಿದ್ದಾರೆ. ಈಗ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದಾರೆ, ನಿಮಗೆ ತೋರಿಸ್ತಾನೆ. ಅವತ್ತು ಏನು ನೀರು ಬರ್ತಿರ್ಲಿಲ್ಲ, ಆದರೆ ಇವತ್ತು ಸುದ್ದಿ ಬಿತ್ತರಿಸಿರಲಿಲ್ಲ. ಕೇವಲ ನಾವು ವಿಡಿಯೋನ ಮಾಡ್ಕೊಂಡು ಹೋಗಿದ್ವಿ. ಅಸಲೇ ಅಧಿಕಾರಿಗಳು ನಾವು ಅದನ್ನು ದುರಸ್ತಿಗೊಳಿಸ್ತೀವಿ, ಯಾವುದೇ ರೀತಿ ಸುದ್ದಿಯನ್ನು ಮಾಡಬೇಡಿ, ಆ ನೀರು ಸರಿ ಮಾಡ್ತೀವಿ ಅನ್ನುವಂಥ ಆ ಮಾತನ್ನು ಹೇಳಿದ್ರು. ಅದರಂತೆ ಈಗ ನೀರು ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ಒಂದೇ ದಿನಕ್ಕೆ ಬಂತು ನೀರು. ಒಂದೇ ದಿನದಲ್ಲಿ ಖಾಸಗಿ ನಿಲ್ದಾಣದ ನೀರಿನ ಘಟಕದಲ್ಲಿ ನೀರು ಬಂದಿದೆ. ಬೇರೆ ಬೇರೆ ಊರುಗಳಿಂದ ಬರೋ ಪ್ರಯಾಣಿಕರು ಹಣ ನೀಡಿ ನೀರು ಕುಡಿಯುತ್ತಿದ್ದ ಸಮಸ್ಯೆಗೆ ಮುಕ್ತಿ ಸಿಕ್ಕಿದ್ದು 6 ತಿಂಗಳಿಂದ ಬಗೆಹರಿಯದ ಸಮಸ್ಯೆ ಇದೀಗ ಕ್ಲಿಯರ್ ಆಗಿದೆ. ಇದೀಗ ಪ್ರಯಾಣಿಕರು ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ ಧನ್ಯವಾದ ತಿಳಿಸಿ ಜೈಕಾರ ಹಾಕಿದ್ದಾರೆ.
ಒಂದು ಸುದ್ದಿ ಸರ್, ಈ ಸುದ್ದಿ ಇನ್ನೂ ಆನ್ ಏರ್ ಮಾಡಿಲ್ಲ ನಾವು. ನೀರಿನ ಸಮಸ್ಯೆ. ನಮ್ಮ ಕ್ಯಾಮ್ರಾಮ್ಯಾನ್ ಮತ್ತು ರಿಪೋರ್ಟರ್ ಹೋಗಿ ಆ ಸುದ್ದಿಯನ್ನು ಕ್ಯಾಪ್ಚರ್ ಮಾಡ್ತಾಯಿದ್ರು. ಕ್ಯಾಪ್ಚರ್ ಮಾಡಿ ಆಫೀಸಿಗೆ ತಂದು ಅಲ್ಲಿಂದ ನಮ್ಗೆ ಕಳಿಸ್ಬೇಕಂತೆ. ಅಷ್ಟಕ್ಕೆ ಮೊದಲೇ ಅಧಿಕಾರಿಗಳು ಓಡ್ ಬಂದು ಕೆಲಸ ಮಾಡಿ ಜೈ ಹೋ ಅಂದಿದ್ದಾರೆ. ಪ್ರಾಬ್ಲಮ್ ಬಗ್ಗೆ ಶೂಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ನಾವು ಹೋಗಿ ಆ ಪ್ರಾಬ್ಲಮ್ನ ಬಗ್ಗೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ. ಇನ್ನೂ ಸ್ಟೋರಿ ಆನ್ ಏರ್ ಮಾಡಲಿಲ್ಲ, ನಾವು ಯಾರನ್ನು ತೋರಿಸ್ಲಿಲ್ಲ, ಯಾರಿಗೂ ಬೈಲಿಲ್ಲ, ಯಾರಿಗೂ ಪ್ರಶ್ನೆ ಕೇಳಲಿಲ್ಲ. ಆದರೆ ಅಧಿಕಾರಿಗಳಿಗೆ ಗೊತ್ತಾಯಿತು, ಇನ್ನೇನಾದರೂ ಹೋದರೆ ಫೋಟೋ ಹಾಕಿಬಿಟ್ಟು ಬಹಿರಂಗ ಹರಾಜು ಮಾಡ್ತಾರೆ ಅಂಥೇಳಿ, ಎಲ್ಲಿ ಸುದ್ದಿ ಆಗಿಬಿಡುತ್ತೆ ಅದಕ್ಕಿಂತ ಮೊದಲೇ ಮಾಡಬೇಡ ಅಂತೇಳಿ ಪಟಾಪಟ್ ಬಂದು ರೆಡಿ ಮಾಡಿ ಹೋಗಿದ್ದಾರೆ. ಅವ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಮೊದಲು ಹೆಂಗಾಯಿತು ಹೆಂಗಿತ್ತು ಎಲ್ಲ ನೋಡ್ಕೊಂಬನ್ನಿ. ಎರಡನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ. ಹಳ್ಳ ಹಿಡಿದಿತ್ತು 2 ನೀರಿನ ಘಟಕಗಳು. ಲಕ್ಷ ಖರ್ಚು, ಎಲ್ಲವೂ ವೇಸ್ಟ್. ಎಸ್, ಅದು ರಾಜ್ಯದ 2ನೇ ಅತಿ ದೊಡ್ಡ ಖಾಸಗಿ ಬಸ್ ನಿಲ್ದಾಣ. ಅಲ್ಲಿಗೆ ಪ್ರತಿನಿತ್ಯ ಬೇರೆ ಬೇರೆ ಊರುಗಳಿಂದ ಸಾವಿರಾರು ಜನ ಬರ್ತಾರೆ. ಹಾಗಾಗಿ ಮಹಾನಗರ ಪಾಲಿಕೆಯವರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ನೀರಿನ ಘಟಕ ಸ್ಥಾಪನೆ ಮಾಡಿತ್ತು. ಆದ್ರೆ ನಿರ್ವಹಣೆ ಇಲ್ಲದೆ ನೀರು ಬರದೆ ಪ್ರಯಾಣಿಕರು ಕುಡಿಯುವ ನೀರಿಗೆ ಪರದಾಡುತ್ತಿದ್ರು. 2 ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದೆ. ಆದರೆ 2 ಸಹ ಕೆಟ್ಟು ನಿಂತು ಸುಮಾರು ತಿಂಗಳುಗಳೇ ಆಗಿದೆ. ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ 2 ನೀರಿನ ಘಟಕಗಳಿದ್ದರೂ ಕುಡಿಯುವ ನೀರಿಲ್ಲದೆ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡುತ್ತಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ 2023ರಲ್ಲಿ 2 ಲಕ್ಷ ರೂಪಾಯಿನಂತೆ 2 ನೀರಿನ ಘಟಕಗಳನ್ನು ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಳವಡಿಸಲಾಗಿತ್ತು. ಆದರೆ ನೀರಿನ ಘಟಕ ಇದ್ದರೂ ಪ್ರಯಾಣಿಕರಿಗೆ ಕುಡಿಯುವ ನೀರಿಲ್ಲದೆ ಜನ ಹಣ ನೀಡಿ ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾನಗರ ಪಾಲಿಕೆಯ ಹಣ ಪೋಲಾಗುತ್ತಿತ್ತು. ಜೊತೆಗೆ ಜನ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದರು. ಸಮಸ್ಯೆ ಅರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟು ಸುದ್ದಿ ಮಾಡಿಕೊಂಡು ಬಂದಿತ್ತು ಅಷ್ಟೇ. ನೋಡಬಹುದು, ಪ್ರತಿನಿತ್ಯ ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನರು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕುಡಿಲಿಕ್ಕೆ ಅಂತೇಳಿ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು 2 ಘಟಕಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಆದರೆ 2 ಘಟಕಗಳು ಇವಾಗ ದುರಸ್ತಿಯಾಗಿದೆ. ಕುಡಿಲಿಕ್ಕೆ ನೀರಿಲ್ಲದೆ ಇಲ್ಲಿನ ಜನರು ಪ್ರಯಾಣಿಕರು ಬರ್ತಾರೆ, ಅವರು ಪ್ರತಿನಿತ್ಯ ದುಡ್ಡನ್ನು ಕೊಟ್ಟು ಖರೀದಿಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ವರದಿಗೂ ಮುನ್ನ ಎಚ್ಚೆತ್ತ ಮಹಾನಗರ ಪಾಲಿಕೆ. ಇನ್ನು ಕುಡಿಯೋ ನೀರಿನ ಘಟಕದ ಸುದ್ದಿ ಮಾಡಿಕೊಂಡು ಬರ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತರು. ಇನ್ನೇನು ಸುದ್ದಿ ಪ್ರಸಾರ ಆಗಬೇಕು ಅನ್ನೋ ಅಷ್ಟರಲ್ಲಿ ಪಟಾಪಟ್ ಘಟಕ ಸರಿ ಮಾಡಿ ಹೋಗಿದ್ದಾರೆ. ಈಗ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದಾರೆ, ನಿಮಗೆ ತೋರಿಸ್ತಾನೆ. ಅವತ್ತು ನೀರು ಬರ್ತಿರ್ಲಿಲ್ಲ, ಆದರೆ ಇವತ್ತು ಸುದ್ದಿ ಬಿತ್ತರಿಸಿರಲಿಲ್ಲ. ಕೇವಲ ನಾವು ವಿಡಿಯೋನ ಮಾಡ್ಕೊಂಡು ಹೋಗಿದ್ವಿ. ಅಸಲೇ ಅಧಿಕಾರಿಗಳು ನಾವು ಅದನ್ನು ದುರಸ್ತಿಗೊಳಿಸ್ತೀವಿ, ಯಾವುದೇ ರೀತಿ ಸುದ್ದಿಯನ್ನು ಮಾಡಬೇಡಿ, ಆ ನೀರು ಸರಿ ಮಾಡ್ತೀವಿ ಅನ್ನುವಂಥ ಆ ಮಾತನ್ನು ಹೇಳಿದ್ರು. ಅದರಂತೆ ಈಗ ನೀರು ಬರೋ ಹಾಗೆ ಮಾಡ್ಕೊಂಡಿದ್ದಾರೆ. ಒಂದೇ ದಿನಕ್ಕೆ ಬಂತು ನೀರು. ಒಂದೇ ದಿನದಲ್ಲಿ ಖಾಸಗಿ ನಿಲ್ದಾಣದ ನೀರಿನ ಘಟಕದಲ್ಲಿ ನೀರು ಬಂದಿದೆ. ಬೇರೆ ಬೇರೆ ಊರುಗಳಿಂದ ಬರೋ ಪ್ರಯಾಣಿಕರು ಹಣ ನೀಡಿ ನೀರು ಕುಡಿಯುತ್ತಿದ್ದ ಸಮಸ್ಯೆಗೆ ಮುಕ್ತಿ ಸಿಕ್ಕಿದ್ದು 6 ತಿಂಗಳಿಂದ ಬಗೆಹರಿಯದ ಸಮಸ್ಯೆ ಇದೀಗ ಕ್ಲಿಯರ್ ಆಗಿದೆ. ಇದೀಗ ಪ್ರಯಾಣಿಕರು ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ ಧನ್ಯವಾದ ತಿಳಿಸಿ ಜೈಕಾರ ಹಾಕಿದ್ದಾರೆ.